ಸರ್, ದೆಹಲಿ ಭೇಟಿ ಬಂದಿದ್ರೆ ಮೊದಲನೇ ಬಾರಿಗೆ ಅಂದರೆ ವಿರೋಧ ಪಕ್ಷದ ನಾಯಕರಾಗಿ ಆದ ನಂತರ ಇದು ಮೊದಲನೇ ಬಾರಿ ದೆಹಲಿ ಭೇಟಿ ಕೊಡ್ತಾ ಇದ್ದೀರಿ. ಯಾರನ್ನು ಭೇಟಿ ಆದ್ರಿ, ಏನು ಚರ್ಚೆ ಆಯಿತು? ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರ ಆಫೀಸಿಂದ ಫೋನ್ ಬಂದಿತ್ತು, ಬರೋಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಸೊ ನಿನ್ನೆ ರಾತ್ರಿ ಸುಮಾರು 8:30 ಗಂಟೆಗೆ ಅಲ್ಲಿ ಹೋಗಿ ಭೇಟಿ ಮಾಡಿ ಸುಮಾರು ಒಂದು 25 ನಿಮಿಷ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ವಿಶೇಷವಾಗಿ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನು ಮಾಡಿದ್ದೀನಿ ಮತ್ತು ಅವರು ಕೂಡ ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಬಗ್ಗೆ ಏನೇನು ತಯಾರಿ ಆಗ್ತಾ ಇದೆ ಮತ್ತು ಕೆಲವು ಪಾರ್ಟಿ ವಿಚಾರವಾಗೂ ಕೂಡ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ ಆ ದೃಷ್ಟಿಯಿಂದ ಈ ಬಾರಿ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂಥದ್ದು ಮತ್ತು JDS ಜೊತೆ ಹೊಂದಾಣಿಕೆ ಆಗಿದೆ, ಆ ವಿಚಾರನೂ ಕೂಡ ಚರ್ಚೆ ಆಗಿದೆ. ಸೊ ಒಟ್ಟಾರೆ ಪಾರ್ಟಿಯ ಒಂದು ಅಭಿವೃದ್ಧಿ ದೃಷ್ಟಿಯಿಂದ, ಪಾರ್ಟಿ ಚುನಾವಣೆಯ ಗೆಲ್ಲುವಂಥ ದೃಷ್ಟಿಯಿಂದ ಚರ್ಚೆಗಳು ಆಗಿದೆ. ಸಲಹೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಚಾಚು ತಪ್ಪದೆ ಪಾಲಿಸಿ ಕರ್ನಾಟಕದಲ್ಲಿ ಮತ್ತೆ ಒಳ್ಳೆಯ ಸಂಖ್ಯೆಯ ಲೋಕಸಭಾ ಸದಸ್ಯರನ್ನು ಗೆಲ್ಲುವಂಥದ್ದಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮೇಜರ್ ಆಗಿ ಇದ್ದಿದ್ದು ಅಸಮಾಧಾನ ಸರ್, ಅಂದರೆ ಆಯ್ಕೆ ಸಂದರ್ಭದಲ್ಲಿದ್ದಂಥ ಅಸಮಾಧಾನಗಳು ಮತ್ತು ಈವನ್ ಸೋಮಣ್ಣ ಅವರು ಕೂಡ ಇಲ್ಲಿ ಭೇಟಿ ಆಗಿದ್ರು. ಆ ಸಂದರ್ಭದಲ್ಲೂ ಏನೇನು ಆಗಿತ್ತು ಅನ್ನೋದನ್ನು ಅವರು ನಾನು ಹೈಕಮಾಂಡ್ ಮುಂದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನ್ನುವಂಥದ್ದು. ಈ ವಿಚಾರಗಳೇನಾದರೂ ಚರ್ಚೆ ಆಯ್ತಾ? ಇಲ್ಲ, ಸೋಮಣ್ಣವ್ರ ವಿಚಾರ ಒಂಥರ ಸುಖಾಂತಿಯಾಗಿದೆ, ಮುಗಿದಿದೆ. ಸೋಮಣ್ಣವರು ಕೂಡ ನಿರಂತರವಾಗಿ ಕಳೆದ ಒಂದು ವಾರದಿಂದನೂ ಕೂಡ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರ ಮಗನೂ ಕೂಡ ನಮ್ಮ ಮನೆಗೆ 4-5 ಸರಿ ಬಂದಿದ್ದರು. ಸೊ ಡೆಲ್ಲಿಯಲ್ಲಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ನಡ್ಡಾ ಅವರು ಸೋಮಣ್ಣವ್ರನ್ನ ಮತ್ತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನೆನ್ನೆ ಹೋದಾಗೂ ಕೂಡ ಸೋಮಣ್ಣವ್ರ ಜೊತೆ ನಾನು ಮತ್ತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಯತ್ನಾಳ್ ಬಗ್ಗೆ ಈಗಾಗಲೇ ಡೆಲ್ಲಿಯವರು ಚರ್ಚೆ ಮಾಡಿದ್ದಾರೆ. ಸೊ ಅದು ಮತ್ತೊಂದು ಸುತ್ತಿನ ಚರ್ಚೆ ಆಗಬೇಕು ಅಂತ ಅನಿಸುತ್ತೆ. ಪಾರ್ಲಿಮೆಂಟ್ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಎಲ್ಲರೂ ಒಟ್ಟಾಗಿ ಹೋಗಬೇಕು. ನರೇಂದ್ರ ಮೋದಿಯವರು ಮತ್ತೆ ದೇಶದ ಪ್ರಧಾನಿ ಆಗಬೇಕು ಅನ್ನೋದು ಒಂದೇ ಸ್ಲೋಗನ್. ಈಗ ಮತ್ತೊಮ್ಮೆ ಮೋದಿ ಅನ್ನೋದು ಒಂದೇ ಸ್ಲೋಗನ್, ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದೆ, ಅದನ್ನು ಸರಿದೂಗಿಸಿ ಹೋಗುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ನಾನಿರ್ಬೋದು, ಸನ್ಮಾನ್ಯ ವಿಜಯೇಂದ್ರ ಇರ್ಬೋದು, ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಾವು ಮಾಡಬೇಕಾಗಿದೆ. ಸೊ ಎಲ್ಲ ಕಾರ್ಯಕರ್ತರನ್ನು, ಮುಖಂಡರನ್ನು ಒಟ್ಟಿಗೆ ತೆಗೆದುಕೊಳ್ಳೋಕೆ ಕೇಂದ್ರ ನಾಯಕರ ಅಭಿಪ್ರಾಯ ಇದೆ, ಎಲ್ಲರೂ ಒಟ್ಟಿಗೆ ತೊಗೊಂಡೋಗಿ ಕೆಲಸ ಮಾಡಿ ಅಂತ. ಆ ದಿಕ್ಕಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ಸರ್, ಈಗ ಲೋಕಸಭಾ ಚುನಾವಣೆ ಪ್ರಿಪ್ರೇಷನ್ ಅಂತ ಹೇಳ್ತಾ ಇದ್ರಿ. ಸುಮಾರು 10ರಿಂದ 12 ಜನ ಈಗ ಹಾಲಿ ಸಂಸದರನ್ನ ಕೈ ಬಿಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥ ವಿಚಾರ. ಅಲ್ಲ, ಹಿಂದೆ ಆ ಥರ ಇತ್ತು. ಈಗೆಲ್ಲರೂ ಭಾಳಷ್ಟು ಜನ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಟಿಮೇಟಾಗಿ ಗೆಲ್ಲೋ ಅಂಥದ್ದು ಮಾನದಂಡ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಕೇಂದ್ರದ ನಾಯಕರು ಹಲವು ಸರ್ವೆಗಳನ್ನು ಆಗಿದೆ. ಜನರ ಜೊತೆ ಯಾರಿದ್ದಾರೆ ಮತ್ತು ಗೆಲ್ಲುವಂಥ ಒಂದು ಕೆಪಾಸಿಟಿ ಯಾರಿಗಿದೆ, ಈ ಮಾನದಂಡದ ಮೇಲೆ ಮತ್ತು ಪಾರ್ಟಿಯ ಕಾರ್ಯಕರ್ತರ ಅಭಿಪ್ರಾಯ ಇದು ತಗೊಂಡು ಕೊಡ್ತಾರೆ. ಇರೋ ಅಂಥವ್ರನ್ನ ಯಾರನ್ನ ಬದಲಾವಣೆ ಮಾಡಬೇಕು, ಯಾರನ್ನ ಉಳಿಸ್ಕೋಬೇಕು ಅನ್ನೋದು ಸರ್ವೆ ಮತ್ತು ಕೇಂದ್ರದ ನಾಯಕರು ಅಭಿಪ್ರಾಯ ಏನಿದೆ ಕೇಂದ್ರದವ್ರು ತೀರ್ಮಾನ ಮಾಡ್ತಾರೆ. ಈಗ ನಾವು ಕ್ಲಸ್ಟರ್ ವೈಸು 4 ಕ್ಷೇತ್ರಗಳಿಗೆ ಒಬ್ಬರು ಇನ್ಚಾರ್ಜನ್ನು ಮಾಡಿದಿರಿ, ಪ್ರತಿ ಲೋಕಸಭೆಗೆ ಒಬ್ಬರು ಇನ್ಚಾರ್ಜನ್ನು ಮಾಡ್ತೀರಿ. ಅದಾದಮೇಲೆ ಪ್ರತಿ ವಿಧಾನಸಭೆಗೆ ಒಬ್ಬರು ಇನ್ಚಾರ್ಜ್ ಮಾಡುವಂಥದ್ದಕ್ಕೆ ಈಗಾಗಲೇ ಕೇಂದ್ರದಿಂದ ನಮ್ಗೆ ಸೂಚನೆ ಬಂದಿದೆ. ಆ ಪ್ರೋಸೆಸ್ ನಡೀತಾ ಇದೆ. ಸೊ ನಾವು ಚುನಾವಣೆಯ ಯಾರೇ ಕ್ಯಾಂಡಿಡೇಟ್ ಆಗಲಿ ಚುನಾವಣೆಗೆ ತಯಾರಿ ಮಾಡುವಂಥದ್ದಕ್ಕೆ ಪಾರ್ಟಿ ಸೂಚನೆಯನ್ನು ಕೊಟ್ಟಿದೆ, ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಹಾವೇರಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ರಾಜ್ಯ ಸರ್ಕಾರ ಅಂದರೆ ನಿಮ್ಮ ಒತ್ತಾಯ ಇತ್ತು SIT ಮಾಡಬೇಕು ಅಂತ. ಇಲ್ಲಿವರೆಗೂ ಕೂಡ SIT ಮಾಡಿಲ್ಲ, ಕೇವಲ ನಾವು ಕ್ರಮ ತೆಗೆದುಕೊಳ್ತೇವೆ ಅನ್ನೋಂಥದ್ದನ್ನ ಅಷ್ಟೇ ಹೇಳ್ತಾರೆ. ಯಾರನ್ನೋ ಆರೋಪಿಗಳ ಅಥವಾ ಅಪರಾಧಿಗಳು ಶಿಕ್ಷೆ ಆಗೋ ಥರ ನಾವು ನೋಡ್ಕೋತೀವಿ. ಇಲ್ಲಿ ಯಾರ್ಯಾರನೋ ಬಂಧಿಸ್ತಾ ಇದ್ದಾರೆ, ಒಂಥರ ಡೌಟ್ ಶುರು ಆಗಿದೆ, ಜನಗಳಿಗೂ ಡೌಟು, ನಮಗೂ. ಯಾಕೆಂದರೆ ಯಾರು ಆ ಮಹಿಳೆ ಇದ್ದಾರೆ ಅವ್ರನ್ನೂ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ನಿನ್ನೆ ನಮ್ಮ BJP ನಿಯೋಗ ಹೋದಾಗ ಕೂಡ ಮೊನ್ನೆ ಬಸವರಾಜ ಬೊಮ್ಮಾಯಿಯವರು ಎಲ್ಲ ಇದು ಮಾಡಿದಾಗ ಕೂಡ ಅವರು ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ. ಬಟ್ಟು ಮಾಧ್ಯಮದಲ್ಲೂ ನಾನು ನೋಡಿದ್ದೀನಿ, ಹಿಂದಿನ ದಿನ ಅಲ್ಲಿನ MLA ಹೋಗಿ ಏನೋ ಹಣ ಕೊಡೋಕ್ಕೆ ಹೋಗಿ ಮಾಡಿರೋ ಅಂಥದ್ದು. ಮತ್ತು ಇದನ್ನು ಕೇಸನ್ನೇ ಮುಚ್ಚಾಕಬೇಕು ಅನ್ನೋದು ಒಂದು ರೀತಿ ಹುನ್ನಾರ ನಡೀತಾ ಇದೆ ಅಂತ ಈಗಿರೋ ಮಾಹಿತಿ. ಅದರಿಂದ ಈಗೂ ನಾನು ಬಸವರಾಜ ಬೊಮ್ಮಾಯಿಯವ್ರ ಹತ್ರ ಫೋನ್ ಮುಖಾಂತರ ಈಗ ಬೆಳಗ್ಗೆ ಮಾತಾಡಿದ್ದೀನಿ.
ಸೊ BJP ಇದನ್ನು SIT ಮಾಡಬೇಕು ಅನ್ನೋದು ನಮ್ಮ ಬಲವಾದಂಥ ಒತ್ತಾಯ. ಆ ದಿಕ್ಕಿನಲ್ಲಿ ಇವತ್ತು ಕೂಡ ಬೊಮ್ಮಾಯಿಯವರು ಮಾತಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳ ಜೊತೆ ಎಲ್ಲ ಕೂಡ. ಮಾಡಿಲ್ಲ ಅಂದರೆ ನಮ್ಮದು ಹೋರಾಟ ಮಾಡೇ ಮಾಡ್ತೀರಿ. ನನಗನ್ಸುತ್ತೆ ಕಾಂಗ್ರೆಸ್ ಇದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾ ಇದೆ. ಮೊನ್ನೆ ಬೆಳಗಾವಿಯಲ್ಲಾಯಿತು, ದಲಿತರ ಒಂದು ಶೌಚಾಲಯ ಕ್ಲೀನ್ ಮಾಡೋವಂಥದ್ದು, ಪಿಟ್ಕಿ ಕ್ಲೀನ್ ಮಾಡೋವಂಥದ್ದು, ಇದಕ್ಕೆಲ್ಲ ಸಮಸ್ಯೆಗಳಾಗಿದೆ. ಪದೇ ಪದೇ ಈ ಥರ ಅತ್ಯಾಚಾರಗಳು ನಡೀತಾ ಇರೋದು ಇವೆಲ್ಲ ನೋಡ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸ್ತೋಗಿದೆ ಅಂತ ಅನಿಸುತ್ತೆ. ಮತ್ತು ಹೇಳೋರು ಕೇಳೋರು ಯಾರು ಇಲ್ದಂಗಾಗಿದೆ ಪೊಲೀಸ್ ಇಲಾಖೆಯಲ್ಲಿ. ಒಂಥರ ಯಾರು ಏನು ಬೇಕಾದರೂ ಮಾಡ್ಬೋದು. ಈಗ ಈ ಸರ್ಕಾರ ಬಂದ ಮೇಲೆ ಶಿವಮೊಗ್ಗದ ಗಲಭೆ ಆಯಿತು. ಅದಾದಮೇಲೆ ಇವಾಗ KJಹಳ್ಳಿ DJ ಹಳ್ಳಿ ಬೆಂಗಳೂರು ಗಲಭೆನೆಲ್ಲ ಕೇಸನ್ನು ವಾಪಸ್ ಪಡೆಯುವಂಥದ್ದಕ್ಕೆ ನಡೀತಾ ಇದೆ, ಸಂಚು ನಡೀತಾ ಇದೆ ಅಂತ. ಒಂದು ರೀತಿ ಕಾಂಗ್ರೆಸ್ ಬಂದ ಮೇಲೆ ಈ ಥರ ದೇಶ ವಿರೋಧಿ ಚಟುವಟಿಕೆ ಮಾಡುವಂಥವ್ರಿಗೆ ಎಲ್ಲೋ ಒಂದು ಕಡೆ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ತಾ ಇರೋವಂಥದ್ದು ಗಲಭೆಗಳಿಗೆ ಕಾರಣ ಆಗ್ತಾ ಇದೆ. ಅದರಿಂದ ಕರ್ನಾಟಕದಲ್ಲಿ ಒಂದು ರೀತಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸಿತು ಸಿದ್ದರಾಮಯ್ಯನವರು ಒಂಥರ ನಿರಾಸಕ್ತಿ, ಯಾವುದು ಆ ಥರದ ಖಡಕ್ಕಾದಂಥ ತೀರ್ಮಾನವನ್ನು ಸಿದ್ದರಾಮಯ್ಯನವರು ತೆಗೆದುಕೊಳ್ಳದೆ ಇರೋವಂಥದ್ದು. ಮತ್ತು ಮುಖ್ಯಮಂತ್ರಿಗಳ ಗೊಂದಲ, ಸಿದ್ದರಾಮಯ್ಯ ಇರ್ತಾರ, ಸಿದ್ದರಾಮಯ್ಯ 2.5 ವರ್ಷ ಆದಮೇಲೆ ಹೋಗ್ತಾರ, DK ಶಿವಕುಮಾರ್ ಅವರು ಮತ್ತೆ ಇಲ್ಲಿಗೆ ಅಧಿಕಾರಕ್ಕೆ ಬರ್ತಾರ. ಈ ಗೊಂದಲದಲ್ಲಿ ಕಿತ್ತಾಡ್ತಾ ಇದ್ದಾರೆ. ಮತ್ತು ಉಪಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಸಿದ್ದರಾಮಯ್ಯನವ್ರು ಚೂ ಬಿಟ್ಟಿದ್ದಾರೆ. ಈಗ ಎಲ್ಲ ಒಂದು 7-8 ಜನನ ಒಬ್ಬ ಮುಖ್ಯಮಂತ್ರಿಯಾಗಿ ಮಂತ್ರಿಗಳು ಮಾತಾಡ್ತಾರೆ ಅಂದರೆ ಧೈರ್ಯ ಎಲ್ಲಿಂದ ಬರ್ತೈತೆ ಅವ್ರಿಗೆ? ಹೈಕಮಾಂಡ್ ಪದೇ ಪದೇ ವಾರ್ನ್ ಮಾಡಿದ್ರು ಕೂಡ ಮತ್ತೆ ಮಾತಾಡ್ತಾ ಇದ್ದಾರೆ ಮಂತ್ರಿಗಳು. ಅಂದರೆ ಮುಖ್ಯಮಂತ್ರಿ ಬೆಂಬಲ ಇಲ್ದಿದ್ದು ಯಾರು ಹಿಂಗೆ ಮಾತಾಡಲ್ಲ. ಅದರಿಂದ ಮುಖ್ಯಮಂತ್ರಿನೇ ಚೂ ಬಿಡ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರನ್ನ ಕಟ್ಟಾಕುವಂಥದ್ದಕ್ಕೆ ಮುಖ್ಯಮಂತ್ರಿ ಚೂ ಬಿಡ್ತಾ ಇದೆ. ಒಂದು ರೀತಿ ಅಧಿಕಾರದ ಕಚ್ಚಾಟದಲ್ಲಿ ಜನರ ನೋವು ಕಷ್ಟಗಳನ್ನು ಮರಿತಾ ಇದ್ದಾರೆ. ಕಳೆದ 8 ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯನೂ ಕೂಡ ಕರ್ನಾಟಕದಲ್ಲಿ ಮಾಡಿಲ್ಲ. ಒಂದು ನಯಾ ಪೈಸೆನೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ. ಬರದಲ್ಲಿ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ ರೈತರು. ಆ ಕಡೆ ತಿರುಗು ನೋಡ್ತಾ ಇಲ್ಲ, ಹಣನೂ ಬಿಡುಗಡೆ ಮಾಡ್ತಾ ಇಲ್ಲ. ಮುಲ್ಲಾಗಳಿಗೆ 10,000 ಕೋಟಿ ಕೊಡ್ತೀನಿ ಅಂದರು, ರೈತರಿಗೆ 100 ಕೋಟಿ. ಸುಮಾರು 65 ರಿಂದ 70 ಲಕ್ಷ ಇರೋ ರೈತ ಕುಟುಂಬಗಳಿಗೆ 100 ಕೋಟಿ. ಇವರೇನೋ ಇರೋದು ಒಂದು ಸ್ವಲ್ಪ ಜನ, ಅವ್ರಿಗೆ 10,000 ಕೋಟಿ. ಆಗಲೇ 1,000 ಕೋಟಿನೂ ಬಿಡುಗಡೆ ಮಾಡೋಕ್ಕೆ ಆದೇಶ ಮಾಡಿದ್ದಾರೆ. ರೈತರಿಗೆ ಒಂದು ರೀತಿ ಕಣ್ಣಿಗೆ ಸುಣ್ಣ ಕೊಟ್ಟು ಮುಲ್ಲಾಗಳಿಗೆ ಬೆಣ್ಣೆಯನ್ನು ಹಚ್ತಾ ಇದ್ದಾರೆ. ಇದು ಭಾಳ ದಿನ ಈ ಥರ ನಡೆಯಲ್ಲ. ನಾವು ಈ ಸರ್ಕಾರದ ವಿರುದ್ಧ ಹೋರಾಟ ತಯಾರು ಮಾಡಿದ್ದೀರಿ, ಈಗಾಗಲೇ ಹೋರಾಟ ಮಾಡ್ತಾ ಇದ್ದೀರಿ. ನಾನು ಕೂಡ ಈ ಬರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯ ಪೂರ್ತಿ ಅನ್ಯಾಯ ಆಗಿರೋದ್ರ ಬಗ್ಗೆ ಮತ್ತೊಮ್ಮೆ ಪ್ರವಾಸ ಮಾಡುವಂಥ ತೀರ್ಮಾನವನ್ನು ನಾನು ಮಾಡಿದ್ದೀನಿ. ಅದರ ಡೇಟನ್ನು ಅನೌನ್ಸ್ ಮಾಡ್ತೀನಿ. ಅವತ್ತಿಂದ ಇಡೀ ರಾಜ್ಯದಲ್ಲಿ ನಾನು ಪ್ರವಾಸವನ್ನು ಮಾಡ್ತೀನಿ. ಸರಿ, ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ ಏಕವಚನದ ಪ್ರಯೋಗ ಇರ್ಬೋದು, ಅಥವಾ ಮತ್ತೆ ನಾವು ಮಸೀದಿಗಳನ್ನು ಕೆಡುತ್ತೀವಿ ಅನ್ನುವಂಥದ್ದು ಇರ್ಬೋದು. ಸೊ ಈ ಹೇಳಿಕೆಯನ್ನ ಸಾಕಷ್ಟು ಖಂಡನೆ ವ್ಯಕ್ತ ಆಗ್ತಾ ಇದೆ. ನಿಮ್ಮ ಪ್ರತಿಕ್ರಿಯೆ? ಬೇರೆಯವ್ರ ಬಗ್ಗೆ ಅವರು ಮಾತಾಡಿದ್ರೆ ಅದನ್ನ ನಾವು ಕಂಡಮ್ ಮಾಡ್ಬೋದಾಯ್ತು. ಸಿದ್ದರಾಮಯ್ಯನವರು ಅವ್ರ ಜೀವನ ಪೂರ್ತಿ ಏಕವಚನದಲ್ಲೇ ಎಲ್ಲಾರನ್ನೂ ಮಾತಾಡ್ತಾರೆ. ಅಧಿವೇಶನದಲ್ಲೂ ಏಕವಚನದಲ್ಲೇ ಮಾತಾಡ್ತಾರೆ, ಹೊರಗಡೆನೂ ಏಕವಚನದಲ್ಲೇ ಮಾತಾಡ್ತಾರೆ. ಸಭೆಯಲ್ಲಿ ಭಾಷಣ ಮಾಡಬೇಕಾದ್ರೆ ಯಾರಾದರೂ ಕ್ವಶನ್ ಕೇಳಿದ್ರೆ ಅವ್ರಿಗೂ ಏಕವಚನದಲ್ಲೇ ಬೈತಾರೆ. ಆದರೆ ನಮ್ಮ ಪಾರ್ಟಿಯಿಂದ ಈ ಥರ ಏಕವಚನ ಮಾಡುವಂಥ ಪ್ರಯೋಗ ನಾವು ಒಪ್ಪಲ್ಲ. ಅದನ್ನು ಸರಿ ಇಲ್ಲ ಅಂತಲೇ ನಮ್ಮ ಇದು. ಆದರೆ ಸಿದ್ದರಾಮಯ್ಯನವರು ಕೂಡ ಬುದ್ಧಿ ಕಲಿಬೇಕಲ್ಲ. ಅವ್ರು ಬೇರೆಯವ್ರಿಗೆಲ್ಲ ಏಕವಚನದಲ್ಲಿ ಮಾತಾಡಿ ಬೇರೆಯವರೆಲ್ಲ ಅವ್ರ ಬಹುವಚನದಲ್ಲಿ ಮಾತಾಡೋ ಅನ್ನೋದು ಎಷ್ಟು ಸರಿ ಇರ್ತೈತೆ? ಅಲ್ಲ, ಪದಗಳು ಬಳಸಿರುವಂಥ ಪದಗಳ ಬಗ್ಗೆ ಆಕ್ಷೇಪ. ಸಿದ್ದರಾಮಯ್ಯನವರು ಅದಕ್ಕಿಂತ ಕೆಟ್ಟ ಪದಗಳೆಲ್ಲ ಬಳಸಿದಾರಲ್ಲ. ಅದನ್ನ ನಮ್ಮದು ಏಕವಚನ ಪದ ಉಪಯೋಗ ಮಾಡಿದಾರಲ್ಲ, ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಅದು ಅವರ ವೈಯಕ್ತಿಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.